ಸಾಧನ ಈ ಧಾರಾವಾಹಿ ನೋಡ್ತಿದ್ದ ಹಾಗೆ ಹೌದು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೀದೆ ಕಮೆಂಟ್ಸಲ್ಲಿ ತಿಳಿಸಿ. ಮಾಡ್ತೀರಾ ಅಲ್ವಾ? ಹಬ್ಬ ಅಂತೂ ಅಡುಗೆ ಬೇಗ ಮುಗೀತು. ಈ ಸೊಪ್ಪು ಬಿಡಿಸೋದು ಅಂದರೆ ತುಂಬ ಹೊತ್ತಾಗತ್ತೆ. ಸೊಪ್ಪು ಬಿಡಿಸಿ ತೊಳೆದು ಹೆಚ್ಚಿ ಸಾಂಬಾರು ಮಾಡೋ ಅಷ್ಟೊತ್ತಿಗೆ ಸಾಕು ಬೇಕಾಗಿ ಹೋಗುತ್ತೆ. ಅಂತೂ ಮುಗೀತು. ಹಲೋ ಅತ್ತಿಗೆ. ಸಾಧನ, ಇವತ್ತು ಗಾಡಿಯವ್ರು ಬರಲ್ಲ ಅಂತೆ. ನೀನು ಊಟ ತರೋದು ಬೇಡ ಬಿಡು, ನನಗೆ ತುಂಬ ಕೆಲಸ ಇದೆ, ಫೋನ್ ಇಡ್ತೀನಿ, ಬಾಯ್. ಹಲೋ ಅತ್ತಿಗೆ. ಅಯ್ಯೋ ಫೋನ್ ಇಟ್ಟೇ ಬಿಟ್ರಲ್ಲ. ಅಡುಗೆ ಮಾಡಿ ಪ್ಯಾಕ್ ಮಾಡಿದ್ದು ಆಯಿತು, ಈಗ ಏನು ಮಾಡೋದು? ಏನೇ ಆಗಲಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತೀನಿ. ಸಂಗೀತ ಕ್ಲಾಸಿಗೂ ನಡ್ಕೊಂಡು ಹೋಗ್ತೀನಿ, ಹೂವಿನ ಅಂಗಡಿವರೆಗೂ ನಡ್ಕೊಂಡು ಹೋಗ್ತೀನಿ. ಇನ್ನೊಂದು ಸ್ವಲ್ಪ ದೂರ ನಡೆದ್ರೆ ಆಯ್ತಲ್ಲ, ಆಫೀಸೇನು ದೂರ ಇಲ್ಲ, ಹೋಗ್ತೀನಿ. ನಾನು ಈಗಲೇ ಹೊರಟ್ರೆ ಸರಿ ಆಗುತ್ತೆ. ಲಂಚ್ ಬ್ರೇಕ್ ಒಳಗೆ ಅವ್ರಿಗೆ ಊಟ ಸಿಗತ್ತೆ. ಪಾಪ ಬೆಳಗ್ಗೆ ತಿಂಡಿ ತಿಂದಿದ್ದು, ಆಮೇಲೆ ಅವ್ರಿಗೆ ಅಲ್ಲೇನೂ ಸಿಗಲ್ಲ. ನಾನು ಊಟ ಕೊಟ್ಬಿಟ್ಟು ಬರ್ತೀನಿ. ಎಷ್ಟೋ ಸವಾಲುಗಳನ್ನ ಸ್ವೀಕರಿಸ್ತೀನಿ, ಅದರಲ್ಲಿ ಇದು ಒಂದು ಅಂತ ಅನ್ಕೋತೀನಿ. ಅದಕ್ಕೆ ಎಷ್ಟೇ ಬೈದ್ರೂ ನಾನು ಅವ್ರ ಋಣನ ತೀರ್ಸೋಕ್ಕಾಗಲ್ಲ. ಇರಲಿ, ಹೋಗ್ತೀನಿ ನಾನು. ಸಾಧನ ಮನೆಯಿಂದ ಸ್ವಲ್ಪ ದೂರ ಬಂದ್ಲು. ಇದೇನು ಸಾಧನ ನೀವಿಲ್ಲಿ? ಓ ಪ್ರಣವ್ ಅವರು, ನಾನು ನಮ್ಮ ಅಣ್ಣ ಅತ್ತಿಗೆಗೆ ಊಟ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೆ. ನೀವೇನಿಲ್ಲಿ? ಯಾವುದೋ ಕೆಲಸದ ಮೇಲೆ ಬಂದಿದ್ದೆ, ಹಾಗೆ ಹೋಗ್ತಾ ಇದ್ದೆ, ನಿಮ್ಮನ್ನು ನೋಡಿದ್ನಲ್ಲ, ಮಾತಾಡಿಸ್ದೆ. ನೀವು ಪ್ರತಿದಿನ ನಿಮ್ಮ ಅಣ್ಣ ಅತ್ತಿಗೆಗೆ ಊಟ ತಗೊಂಡು ಹೋಗಿ ಕೊಡ್ತೀರಾ? ಹೌದು, ಪ್ರತಿದಿನ ಅಣ್ಣ ಅತ್ತಿಗೆಗೆ ಊಟ ಕೊಟ್ಬಿಟ್ಟು ಬರ್ತೀನಿ. ಆಫೀಸು ಹತ್ರನೇ ಇದೆಯಲ್ಲ, ಹಾಗಾಗಿ ತಗೊಂಡೋಗಿ ಕೊಡ್ತೀನಿ. ಬಿಸಿ ಬಿಸಿ ಊಟ ಮಾಡೋದು ಅಂದರೆ ನಮ್ಮ ಅತ್ತಿಗೆ ತುಂಬ ಇಷ್ಟ. ಓ, ಪ್ರತಿದಿನ ಈ ಸೇವೆ ಮಾಡ್ತೀರಾ? ಪ್ರತಿದಿನ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತೀರಾ? ಅಣ್ಣಾದ್ಗೆ ಇಂಥವ್ರಿ? ಇಲ್ಲ ಇಲ್ಲ, ಪ್ರತಿದಿನ ಕ್ಯಾಬ್ ಬರೋದು, ಅದರಲ್ಲಿ ಕೂತ್ಕೊಂಡು ಹೋಗ್ತೀನಿ, ಕೊಟ್ಬಿಟ್ಟು ಅದರಲ್ಲೇ ಬಂದುಬಿಡ್ತೀನಿ. ಇವತ್ತು ಅವರಿಗೇನೋ ಸಮಸ್ಯೆ ಅಂತೆ, ಅದೇನಂತ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಊಟ ತೊಗೊಂಡು ಬರೋದು ಬೇಡ ಅಂದಿದ್ರು, ಆದರೆ ನನಗೆ ಮನಸ್ಸು ಕೇಳಲಿಲ್ಲ. ಎಲ್ಲ ಡಬ್ಬಿ ಪ್ಯಾಕ್ ಮಾಡಿಟ್ಟಿದ್ದೆ, ಹಾಗೆ ಕೊಟ್ಟು ಬರೋಣ ಅಂತ ಬರ್ತಾ ಇದ್ದೆ. ಬರ್ತೀನಿ. ನೀವು ಈ ಥರ ಪಾಪದವ್ರಾಗಿರೋದ್ರಿಂದನೇ ನಿಮ್ಮ ಅತ್ತಿಗೆ ಅಷ್ಟು ಕುಣಿಸ್ತಾ ಇರೋದು. ಯಾಕೆ ಬೆಳಗ್ಗೆನೆ ಡಬ್ಬಿ ತಗೊಂಡು ಹೋದ್ರೆ ತಿನ್ನಕ್ಕಾಗಲ್ವಾ? ಪ್ರಣವ್ ಅವರೇ, ಹಾಗೆಲ್ಲ ಹೇಳಬೇಡಿ. ಅತ್ತಿಗೆ ತುಂಬ ಒಳ್ಳೆಯವರು. ಅಂದರೆ ಅವರಿಗೆ ಬಿಸಿ ಬಿಸಿ ಊಟ ಇಷ್ಟ ಅಂತ ಹೇಳಿದ್ರು, ತಂದ್ಕೊಡ್ಲೇಬೇಕು ಅಂತೆಲ್ಲ ಹೇಳಿಲ್ಲ. ನಾನೇ ಹೀಗೆ ಒಂದು ಚೇಂಜ್ ಸಿಗತ್ತಲ್ಲ ಅಂತ ಹೊರಗೆ ಬರ್ತೀನಿ. ಪಾಪ ಅವರೇ ಕ್ಯಾಬ್ ವ್ಯವಸ್ಥೆ ಎಲ್ಲ ಮಾಡಿದ್ದು, ಅದ್ರಲ್ಲಿ ಕೂತ್ಕೊಂಡು ಹೋಗಿ ಕೊಟ್ಟು ಬರೋದು ಅದೇನು ದೊಡ್ಡ ಕೆಲಸನ? ಇವತ್ತೊಂದಿನ ಮಾತ್ರ ಹೀಗಾಗಿದ್ದೆ ಅಷ್ಟೇ. ಸರಿ ಬರ್ತೀನಿ. ಪಾಪ ಅವ್ರಿಗೆ ಲೇಟ್ ಆಗುತ್ತೆ, ನಾನು ನಿಧಾನಕ್ಕೆ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಲಂಚ್ ಬ್ರೇಕೇ ಮುಗ್ದೋಗಿರುತ್ತೆ ಏನೋ. ಪಾಪ ಬೆಳಗ್ಗೆ ಅಷ್ಟೇ ತಿಂದಿದ್ದವರು, ಈಗ ಹಸಿವಾಗಿರುತ್ತೆ. ಹೋಗಿ ಬರ್ತೀನಿ ಸರ್. ಅಲ್ಲಲ್ಲ ಪ್ರಣವ್ ಅವರೇ, ಬೇಜಾರಾಗಬೇಡಿ. ನಿಮ್ಮ ಅಣ್ಣ ಅದಕ್ಕೆ ಆಫೀಸ್ ಯಾವ ಕಡೆ ಬರುತ್ತೆ? ಇಲ್ಲ ಸ್ವಲ್ಪ ಮುಂದೆ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತಲ್ಲ, ಆ ಕಡೆ ಎಡಕ್ಕೆ ತಿರ್ಕೊಂಡ್ರೆ ಒಂದು ಸರ್ವಿಸ್ ರೋಡ್ ಥರ ಇದೆ ನೋಡಿ, ಅದನ್ನು ದಾಟಿ ಇನ್ನೊಂಚೂರು ಮುಂದೆ ಹೋಗಬೇಕು. ಅದರ ರೈಟ್ ಸೈಡಲ್ಲಿ ಒಂದು ಆಫೀಸ್ ಇದೆಯಲ್ಲ, ಅಲ್ಲೇ. ಓ ಹೌದಾ? ಹಾಗಾದರೆ ನಾನೇ ನಿಮಗೆ ಡ್ರಾಪ್ ಮಾಡ್ತೀನಿ, ಸ್ಕೂಟಿ ತರ್ತೀನಿ ರೀ. ಅಯ್ಯಯ್ಯೋ ಬೇಡ ಬೇಡ, ನಾನು ಹೋಗ್ತೀನಿ, ಪರವಾಗಿಲ್ಲ. ನಾನೇನು ನಿಮ್ಮನ್ನ ಹೊತ್ಕೊಂಡು ಹೋಗಲ್ಲ ಸಾಧನ. ಸ್ಕೂಟಿಲಿ ಹಿಂದೆ ಕೂತ್ಕೊಳ್ಳಿ, ನಾನು ಹೇಗಿದ್ರು ಅದೇ ದಾರಿಯಲ್ಲಿ ಹೋಗಬೇಕು. ನಿಮ್ಮನ್ನ ಅಲ್ಲಿ ಬಿಟ್ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಾನು ಹೋಗ್ತೀನಿ ಸರ್. ಸರ್ ಅಂತಾನೆ ಬರುತ್ತೆ ಪ್ರಣವ್. ನನಗೇನು ತೊಂದರೆ ಆಗಲ್ಲ. ನನ್ನನ್ನು ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ ಅಂತ ಅವತ್ತೇ ಹೇಳದ್ನಲ್ಲ. ನನ್ನ ಜೊತೆಗೆ ನೀವು ಆರಾಮಾಗಿ ಬರ್ಬೋದು. ನಾನೇನು ಪೋಲಿ ಹುಡುಗ ಅಲ್ಲ ಕಣ್ರಿ, ನಾನು ತುಂಬ ಡೀಸೆಂಟ್ ಹುಡುಗ.
ಹೇಗೋ ಆ ದಾರಿಲಿ ಹೋಗ್ಬೇಕಲ್ಲ, ನಿಮಗೆ ಡ್ರಾಪ್ ಮಾಡ್ತೀನಿ ಅಂದೆ. ಓ, ನನಗಿನ್ನೂ ಅರ್ಧ ಗಂಟೆ ಟೈಮ್ ಇದೆ. ಒಂದು ಕೆಲಸ ಮಾಡ್ತೀನಿ, ನಿಮ್ಮನ್ನಲ್ಲಿ ಡ್ರಾಪ್ ಮಾಡಿ ಹಾಗೆ ನಿಮ್ಮನ್ನು ಪಿಕಪ್ ಮಾಡ್ತೀನಿ. ನಿಮ್ಮ ಮನೆಗೂ ಬಿಟ್ಬಿಡ್ತೀನಿ. ಮನೆಗೆ ಬಂದಮೇಲೆ ನಂಗೊಂದು ಲೋಟ ಕಾಫಿ ಕೊಡ್ತೀರಾ ತಾನೇ? ಪ್ರಣವ್ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಪ್ರಣವ್ ಅವರೇ, ತೊಂದರೆ ಇಲ್ಲ, ನಾನು ಹೋಗಿ ಬರ್ತೀನಿ. ಓ, ಇವನಿಗೆ ಎಲ್ಲಿ ಮನೆ ತೋರಿಸಿದ್ರೆ ಪದೇ ಪದೇ ಬರ್ತಾನೋ ಅಂತ ಭಯನಾ? ಇಲ್ಲ ಕಣ್ರಿ, ನಾನು ಹಾಗೆಲ್ಲ ಬರೋದೇ ಇಲ್ಲ. ನಾನು ಹೆಚ್ಚಾಗಿ ಯಾರ ಹತ್ರನೂ ಮಾತಾಡಲ್ಲ. ಏನೋ ನಿಮ್ಮ ಹತ್ರ ಒಂದು ಸಣ್ಣದಾಗಿ ಆತ್ಮೀಯತೆ ಬೆಳೆದಿದೆ, ಅದಕ್ಕೆ ಹೇಳಿದೆ ಅಷ್ಟೇ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಅಯ್ಯೋ, ಬೇಜಾರು ಮಾಡ್ಕೋಬೇಡಿ, ಬರ್ತೀನಿ. ಸರಿ ಸರಿ, ಸ್ಕೂಟಿ ತರ್ತೀನಿ, ಹೆದರ್ಕೋಬೇಡಿ. ನಾನು ನಿಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ತನ್ನ ಮನೆಗೆ ತಂದು ಬಿಡ್ತೀನಿ, ಆಯ್ತಾ? ಬನ್ನಿ ಸಾಧನ, ಕೂತ್ಕೊಳ್ಳಿ. ಬ್ಯಾಗ್ ಇಲ್ಲಿ ಕೊಡಿ, ನಾನು ಇಟ್ಕೋತೀನಿ. ಕೊಡಿ. ಮೆತ್ತ ಕೂತ್ಕೊಳ್ಳಿ ಸಾಧನ, ಏನು ಹೆದರ್ಕೋಬೇಡಿ. ಗಟ್ಟಿಯಾಗಿ ಕೂತ್ಕೊಂಡಿದ್ದೀರಾ ಅಲ್ವಾ? ನಿಮ್ಗೆ ಭಯ ಆಗುತ್ತೆ ಅನ್ನೋದಾದರೆ ನನ್ನ ಭುಜದ ಮೇಲೆ ಕೈ ಇಡಿ, ಇಲ್ಲಾಂದರೆ ಸೀಟಿಗೆ ಹಿಂದ್ಗಡೆಯಿಂದ ಗಟ್ಟಿಯಾಗಿ ಇಟ್ಕೊಳ್ಳಿ. ಗಟ್ಟಿಯಾಗಿ ಕೂತಿದ್ದೀನಿ. ಹೊರಡೋಣವಾ? ಪಾಪ ಅಣ್ಣ ಹತ್ಗೆ ಲೇಟ್ ಆಗತ್ತೆ. ಮೊದಲು ಸಾಧನಂಗೆ ಭಯ ಅನಿಸಿದ್ರು, ಆಮೇಲೆ ಆರಾಮಾಗಿ ಕೂತ್ಕೊಂಡು ಊಟ ಕೊಟ್ಬಿಟ್ಟು ಅವನ ಜೊತೆಗೇ ಮನೆಗೆ ವಾಪಸ್ ಆದ್ಲು. ಒಂದು ನಿಮಿಷ ಪ್ರಣವ್, ಚೇರ್ ತರ್ತೀನಿ. ಕೂತ್ಕೊಳ್ಳೋಷ್ಟು ಸಮಯ ಇಲ್ಲ ಸಾಧನ, ಅರ್ಧ ಗಂಟೆ ಫ್ರೀ ಇತ್ತಲ್ಲ, ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಬಂದುಬಿಟ್ಟೆ. ಹೇಗೂ ಮನೆ ಗೊತ್ತಾಯ್ತಲ್ಲ, ಇನ್ನೊಂದ್ಸಲ ಕಾಫಿ ಕುಡಿಯೋಕ್ಕೆ ಅಂತಲೇ ಬರ್ತೀನಿ. ಈಗ ನಾನು ಹೊರಡ್ತೀನಿ. ಹಾಗಂದ್ರೆ ಹೇಗೆ ಪ್ರಣವ್? ನನಗಷ್ಟು ಉಪಕಾರ ಮಾಡಿದ್ದೀರಾ. ಅದು ಅಲ್ಲದೆ ಮೊದಲನೇ ಸಲ ಮನೆಗೆ ಬಂದಿದ್ದು, ಒಂದು ಲೋಟ ಕಾಫಿ ಕುಡಿಲಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗತ್ತೆ. ನಾನು ಕಾಫಿ ಕುಡಿಲಿಲ್ಲ ಅಂದರೆ ಬೇಜಾರಾಗತ್ತಾ? ಹಾಗಾದರೆ ಇನ್ನೊಂದ್ಸಲ ಬಂದಾಗ ಒಟ್ಟಿಗೆ 2 ಲೋಟ ಕುಡಿತೀನಿ. ಈಗ ನಾನು ಹೊರಡ್ತೀನಿ, ಲೇಟ್ ಆಗುತ್ತೆ. ಏನು ಹೇಳಿ, ನೀವು ಕೆಲಸದ ಮೇಲೆ ಬಂದಿದ್ದೀನಿ ಅಂತ ಹೇಳ್ತೀರಾ, ಆದರೆ ನನಗೆ ತುಂಬ ಬೇಜಾರಾಗ್ತಿದೆ. ಇನ್ನೊಂದ್ಸಲ ಮಾತ್ರ ಖಂಡಿತ ಬರಬೇಕು. ಇವತ್ತು ನಿಮ್ಮಿಂದ ತುಂಬ ಅಂದರೆ ತುಂಬ ಉಪಕಾರ ಆಯಿತು. ಅಷ್ಟು ದೂರ ಹೋಗಿ ಬರೋದು ನನಗೂ ಕಷ್ಟ ಆಗ್ತಿತ್ತು. ತುಂಬಾ ಹೆಲ್ಪ್ ಆಯಿತು. ತುಂಬ ತುಂಬ ಥ್ಯಾಂಕ್ಸ್. ಫ್ರೆಂಡ್ಸ್ಗಳ ಮಧ್ಯೆ ಇದೆಲ್ಲ ಬೇಕಾ? ಥ್ಯಾಂಕ್ಸು, ಸಾರಿ ಇವೆಲ್ಲ ಬೇಡವೇ ಬೇಡ. ನಾನು ನಿಮಗೋಸ್ಕರ ಏನು ಬಂದಿಲ್ಲ, ಆ ದಾರಿಲಿ ಹಾಗೆ ಬರ್ತಾ ಇದ್ದೆ, ನೀವು ಸಿಕ್ಕಿದ್ರಿ, ನನಗೂ ಟೈಮ್ ಇತ್ತು, ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬಂದೆ ಅಷ್ಟೇ. ಅಲ್ಲಿಗೆ ಅದು ಮುಗ್ದೋಯ್ತು. ಅದನ್ನೇ ನೆನ್ಪು ಮಾಡಿಕೊಂಡು ಕೊರಕೊಂಡು ಕೂರಬೇಡಿ. ನಮಗೆ ಯಾರಾದರೂ ಉಪಕಾರ ಮಾಡಿದರೆ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅದು ಬೇರೆ ಯಾರೋ ಮಾಡಿದಾಗ, ನಮ್ಮವರೇ ನಮಗೋಸ್ಕರ ಮಾಡಿದಾಗ ಅದನ್ನೆಲ್ಲ ನೆನ್ಪಿಟ್ಕೊಳ್ಳೋ ಹಾಗಿಲ್ಲ. ಇನ್ನೊಂದ್ಸಲ ನಾನೇನಾದರೂ ದಾರಿ ತಪ್ಪಿ ಈ ಕಡೆ ಬಂದರೆ ನಿಮ್ಮನೇಲಿ ಊಟನೂ ಮಾಡ್ಬೋದು, ಯಾರಿಗೆ ಗೊತ್ತು? ನೀವು ಹೇಳ್ದ ಹಾಗೆ ಆಗಲಿ, ಆ ದೇವರು ತಥಾಸ್ತು ಅಂತ ಹೇಳಲಿ. ಸರಿ, ಹಾಗಾದರೆ ಬರ್ತೀನಿ. ಬಾಯ್ ಪ್ರಣವ್. ಅಲ್ಲಿಂದ ಕಣ್ಮರೆ ಆಗೋವರೆಗೂ